ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಕತೆ ನಿಮ್ಮ ಜೊತೆ, ನನ್ನ ಕತೆ ನಿಮ್ಮ ಜೊತೆ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಇವಾಗ. ಸೊ ನಾನು ಸಂಕ್ರಾಂತಿ ಹಬ್ಬ ಬೆಳಗ್ಗೆ ಇದೆ, ಇವಾಗ ನಾನು ನೈಟ್ ಆಲ್ರೆಡಿ. ಇವಾಗ ನಾನು ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ಪ್ರಿಪೇರ್ ಮಾಡಬೇಕು. ಸೊ ನಾನು ಮನೆಯಲ್ಲೇ ಮಾಡ್ತೀನಿ, ನಾನು ತರೋದಕ್ಕೆಲ್ಲ ಹೋಗಲ್ಲ, ಯಾಕೆಂದರೆ ಕುಕಿಂಗ್ ನಂಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ. ಸೊ ಹಾಗಾಗಿ ಇದನ್ನು ಕೂಡ ಪ್ರಿಪೇರ್ ನಾನೇ ಮಾಡ್ಕೊಳ್ತೀನಿ. ಸೊ ನಾನು ಹೇಗೆ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ ಇವತ್ತಿನ ದಿನ ಆ್ಯಂಡ್ ನಾಳೆ, ಬನ್ನಿ ನನ್ನ ಜೊತೆ ನೀವು ಕೂಡ. ನಾನಿಲ್ಲಿ ಎಳ್ಳು ಬೆಲ್ಲ ಮಾಡೋದಕ್ಕೆ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮಾಡೋದಕ್ಕೆ 1/4 kg ನಾನು ಕಡಲೆ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ಮಾಡಲ್ಲ, ಯಾರು ಜಾಸ್ತಿ ತಿನ್ನಲ್ಲ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತೀನಿ. ಇದೆಲ್ಲ ಮನೇಲೇ ಪ್ರಿಪೇರ್ ಮಾಡಿರೋದು. ಸೊ ಕಾಯಿ ಕೂಡ ಹಾಕ್ಕೊಳ್ತೀನಿ. ಆ್ಯಂಡ್ ಎಳ್ಳು, ಆ್ಯಂಡ್ ಇದು ಏನಂತ ಗೊತ್ತಿಲ್ಲ, ಕಡಲೆಯಲ್ಲಿ ಮಾಡ್ತಾರಲ್ಲ ಸಕ್ಕರೆ ಇದು. ಆ್ಯಂಡ್ ದಿಸ್ ಒನ್, ನಾವು ಚಿಕ್ಕ ಮಕ್ಕಳಲ್ಲಿ ಇದನ್ನ ಕಲರ್ ಚಾಕ್ಲೇಟ್ ಅಂತ ಕರಿತಾ ಇದ್ವಿ. ಸೊ ಇದು ಸ್ವಲ್ಪ. ಆ್ಯಂಡ್ ಬೆಲ್ಲ ಹಾಕೋಬೇಕು. ಬೆಲ್ಲ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ನನ್ನ ಎಳ್ಳು ಬೆಲ್ಲ. ಹೇ ಗಾಯ್ಸ್, ಇವಾಗ ಜಸ್ಟ್ ಇದ್ದೆ. ಇವತ್ತು ಸಂಕ್ರಾಂತಿ ಹಬ್ಬದ ದಿನ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 4 o'clock ಆಗಿದೆ. ಜಸ್ಟ್ ಎತ್ತಿದ್ದೀನಿ, ಮನೆ ಕ್ಲೀನ್ ಆಗಿದೆ. ಬಟ್ ಮಾಪ್ ಮಾಡಬೇಕು, ಯಾಕಂದರೆ ನೈಟ್ ಊಟ ಮಾಡಿ ಮಲ್ಕೊಂಡಿರ್ತೀವಲ್ವ. ಸೊ ಬೆಳಗ್ಗೆ ದೇವ್ರ ಹಾಗೆ ಪೂಜೆ ಮಾಡಬಾರ್ದಂತ ಹೇಳಿ ಸ್ವಲ್ಪ ಮಾಪ್ ಮಾಡಬೇಕು ಫ್ಲೋರ್ನೆಲ್ಲ. ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡೋಣ. ಇವತ್ತು ಪೊಂಗಲ್ ಮಾಡಬೇಕು, ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡಬೇಕು. ನನಗೆ ಹೆಂಗೆ ಬರುತ್ತೋ ಹಾಗೆ ನಾನು ಮಾಡಿದ್ದೀನಿ, ಬಟ್ ಅದು ನಾನು ವೀಡಿಯೋ ಕ್ಲಿಪ್ ಮಾಡೋಕ್ಕೆ ಹೋಗಿಲ್ಲ. ಬನ್ನಿ ನೋಡೋಣ ಇವತ್ತಿನ ದಿನ ನಾನು ಯಾವ ಥರ ಪೂಜೆ ಮಾಡ್ತೀನಿ ನಮ್ಮ ಮನೆಯಲ್ಲಿ, ಯಾವ ಥರ ನಾನು ಆಚರಣೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ತುಂಬ ಚಳಿ ಇದೆ, ಎದ್ದೇಳೋಕ್ಕೆ ಆಗ್ತಾ ಇಲ್ಲ, ತುಂಬ ನಿದ್ದೆ, ಯಾವತ್ತೂ ಅಭ್ಯಾಸ ಇಲ್ಲ ಇಷ್ಟು ಟೈಮ್ಗೆ ಎದ್ದು ನನಗೆ. ಸೊ ಹಾಗಾಗಿ ವಾಯ್ಸ್ ಎಲ್ಲ ಫುಲ್ ಶೀತಕ್ಕೆ ಕಟ್ಕೊಂಡಂಗೆ ಆಗಿದೆ, ವಾಯ್ಸ್ ಜಾಸ್ತಿ ಬರ್ತಾಯಿಲ್ಲ. ತುಂಬ ಚಳಿ ಇದೆ, ತುಂಬ ಅಂದರೆ ತುಂಬ ಚಳಿ ಇದೆ. ಅದೇ ಕಡೆ ವಿಂಡೋ ಓಪನ್ ಮಾಡೋಕ್ಕೂ ಆಗ್ತಿಲ್ಲ, ಡೋರ್ ಅಂತೂ ಮೊದಲೇ ಓಪನ್ ಮಾಡೋಕ್ಕಾಗ್ತಿಲ್ಲ. ಬನ್ನಿ ಆದರೂ ಹೇಗೆ ಮಾಡ್ತೀನಿ ನಾನು ಅಂತ ನೋಡಿ. ನಾನು ಈ ಥರ ಪೂಜೆ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ. ಸಿಂಪಲ್ ಮಾಡಿದ್ದೀನಿ, ಜಾಸ್ತಿ ಏನು ಗ್ರ್ಯಾಂಡಾಗೆಲ್ಲ ಮಾಡಿಲ್ಲ. ನನಗೆ ಏನು ಬರುತ್ತೋ, ನನಗೇನು ಗೊತ್ತೋ ಅಷ್ಟು ನಾನು ಮಾಡಿದ್ದೀನಿ. ಕೆಲವೊಂದು ಹೇಳಿಸ್ಕೊಂಡು ಮಾಡಿದ್ದೀನಿ ನಮ್ಮ ಚಿಕ್ಕಿ ಹತ್ರ. ಹೇಗಿದೆ ನಮ್ಮನೆ ಸಂಕ್ರಾಂತಿ ಹಬ್ಬದ ಪೂಜೆ? ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳ್ತೀನಿ ನಾನು ಮಾಡಿರೋ ಪೂಜೆ. ಆ್ಯಂಡ್ ನೋಡಿ, ಎಲ್ಲ ಹಿಂದಿನ ದಿನಾನೇ ತೊಳ್ಕೊಂಡು ಇಟ್ಕೊಂಡಿದ್ದೆ ಎಲ್ಲ. ಮತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿರೋದು. ನಾನು ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ನೋಡಿ, ನಾನು ಹಾಕಿರೋದು ಪಿಂಕ್ ಕಲರ್ ಡ್ರೆಸ್ಸು, ಹೊಸ ಡ್ರೆಸ್ ತೊಗೊಂಡಿದ್ದು. ಪೂಜೆ ಎಲ್ಲ ಆಯಿತು, ಟೈಮ್ ಇತ್ತು. ಸೊ ಅದಕ್ಕಾಗಿ ಸ್ವಲ್ಪ ಫೋಟೋಸ್ ಹಾಗೆ ತೆಕ್ಕೊಳ್ತಾ ಇದ್ದೆ. ಗಾಯ್ಸ್, ಇವಾಗ ಪೂಜೆ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಮಾರ್ನಿಂಗ್ ಬೇಗ ಎದ್ದಿದ್ನಲ್ಲ, ಮಲ್ಕೋಬೇಕು. ಹಾಗಾಗಿ ಸ್ವಲ್ಪ ವ್ಲಾಗ್ನ ಕ್ಲಿಯರ್ ಮಾಡೋಣ ಅಂತ ಬಂದೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಸ್ಪೆಷಲಿ ನನ್ನ ಕಡೆಯಿಂದ ವಿಶ್ ಯು ಹ್ಯಾಪಿ ಮಕರ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇವಿ ನನ್ನ ಬಗ್ಗೆ ಏನಾದರೂ ನಿಮ್ಗೆ ಬ್ಯಾಡ್ ಅನಿಸಿದ್ರೆ, ಬ್ಯಾಡಾಗಿ ಮನಸ್ಸಲ್ಲಿದ್ದರೆ
ತೆಗ್ದಾಕ್ಬಿಟ್ಟು ನೆಗೆಟಿವ್ ತೆಗೆದು ಪಾಸ್ಟ್ ಈಸ್ ಪಾಸ್ಟ್ ಅಂತ ಅಂದ್ಕೊಳ್ತಾ ಒಳ್ಳೆ ದಿನ ಮನಸ್ಸಲ್ಲಿ ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ಮುಖಾಂತರ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಇವಾಗ ತಾನೇ ಎಲ್ಲ ಪೂಜೆ ಎಲ್ಲ ಮುಗೀತು. ಊಟಕ್ಕೆ ನಾನು ಸ್ವಲ್ಪ ಬೇಳೆ ತಿಳಿಸಾರು ರೈಸ್ ಮಾಡ್ಕೊಂಡಿದ್ದೆ. ಬೇರೆ ಮಾಡೋಣ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು, ನಿದ್ದೆ ಮಾಡಬೇಕು. ಸೊ ಹಾಗಾಗಿ ಇವಾಗ ಮಲ್ಕೋಬೇಕು. ಫುಲ್ ನಿದ್ದೆ ಬರ್ತಿದೆ. ಯಾಕಂದರೆ ಮಾರ್ನಿಂಗ್ ನಾನು 4 o'clock ಎದ್ದೇಳಬೇಕಂತ ನಾನು ಮಲ್ಕೊಂಡಾಗೆ, ನಾವು ಆಲ್ಮೋಸ್ಟ್ ಮಲ್ಕೊಳ್ಳೋದೇ 1 o'clock. 1:30 ಆಗಿತ್ತು ಈ ಸೈಡ್. ಇವಾಗ ಮಲ್ಕೊಂಡಾಗ 1:30 2 o'clock ಆಗಿತ್ತು. ಫುಲ್ ಮನೆ ಕ್ಲೀನ್ ಮಾಡಿ ಮಲ್ಕೊಂಡೆ. ಇವಾಗ ಸ್ವಲ್ಪ ಇನ್ನೇನು ಊಟ ಮಾಡಬೇಕು. ಮತ್ತು ಇವಾಗ ಊಟ ಮಾಡಬೇಕು, ಇನ್ನೇನು ಊಟ ಮಾಡಿ ಮಲ್ಕೋಬೇಕಷ್ಟೇ. ಟೈಮ್ ಆಲ್ರೆಡಿ 2:30 ಆಯಿತು. ಆ್ಯಂಡ್ ನಿದ್ದೆ ಫುಲ್ ಹೆವಿಯಾಗಿ ಬರ್ತಾಯಿದೆ. ಇವತ್ತು ನಾನು ಈ ಥರ ಡ್ರೆಸ್ ವೇರ್ ಮಾಡಿದ್ದೆ. ಇದು ನಮ್ಮ ಅಣ್ಣ ಊರಿಂದ ಕಳಿಸಿದ್ದೆ ಹಬ್ಬಕ್ಕೆ ಅಂತ. ನಾನು ನೋಡಿ ಯಾವ ಥರ ಇದೆ, ಫುಲ್ಲು ಫ್ಲೋರಲ್ ಡಿಸೈನು, ಪಿಂಕ್, ಮೆಜಂತಾ ಪಿಂಕ್ ಇದನ್ನು ನಾನು ವೇರ್ ಮಾಡಿದ್ದೀನಿ. ಆಮೇಲೆ ಇನ್ನೂ ಒಂದೆರಡು ಡ್ರೆಸ್ ಕೊಟ್ಟಿದ್ದ. ನಿನ್ನೆ ನನಗೆ ಕೀ ಸಿಗಲಿಲ್ಲ. ಎಲ್ಲೋ ಎಮರ್ಜೆನ್ಸಿ ಕೀನ ಎಲ್ಲ ಇಟ್ಬಿಟ್ಟಿದ್ದೀನಿ. ಅರ್ಜೆಂಟಲ್ಲಿ ಇಟ್ಟರೆ ಸಿಗಲ್ಲ ಅಂತಾರಲ್ಲ, ಆ ಥರ ಆಗಿಬಿಟ್ಟಿತ್ತು ಮನೆ ಕೀ. ನೋಡಿದೆ, ಹುಡುಕ್ತೀನಿ, ಎಲ್ಲೂ ಸಿಕ್ಕಿಲ್ಲ. ಮತ್ತು ನಮ್ಮ ಅಣ್ಣ ಇನ್ನೊಂದು 3 ಜೊತೆ ಡ್ರೆಸ್ ಕಳಿಸಿದ. ಸೊ ಅದನ್ನ ಹಾಕೋಬೇಕಂತ ಚೂಡಿದಾರ್ ತುಂಬ ಆಸೆ ಪಟ್ಟಿದ್ದೆ. ಇದು ನಾನು ಆಚೆ ಕಡೆ ಎತ್ತಿಟ್ಟಿದ್ದೆ ಟ್ರಯಲ್ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಆಚೆ ಎತ್ತಿಟ್ಟಿದಾಗ ಇದು ಆಚೆನೇ ಇತ್ತು. ಸೊ ಹಾಗಾಗಿ ನನಗೆ ಇಮಿಡಿಯೇಟ್ ಹೊಸ ಡ್ರೆಸ್ ಸಿಕ್ತು ಹಬ್ಬಕ್ಕೆ. ಆಲ್ವೇಸ್ ನಾನು ಆವಾಗಲೂ ಹಬ್ಬಕ್ಕೆಲ್ಲ ಹೊಸ ಡ್ರೆಸ್ಸಸ್ಸೇ ಹಾಕೋದು. ಆಮೇಲೆ ಇದನ್ನೇ ವೇರ್ ಮಾಡಿದೆ. ವೇರ್ ಮಾಡಿದ್ಮೇಲೆ ನನ್ನ ಕೀ ಸಿಕ್ಕಿತು. ಆಮೇಲೆ ಎಮರ್ಜೆನ್ಸಿ ಏನಾಯ್ತು ಅಂದರೆ, ನಾನು ಸ್ವಲ್ಪ ಸರ್ಕಾರದ ಅಮೌಂಟ್, ಗೌರ್ಮೆಂಟ್ ಮನೆಯೆಲ್ಲ ಸ್ವಲ್ಪ ಮನೇಲಿರುತ್ತೆ. ಸೊ ಅದನ್ನ ನಾನು ಎಮರ್ಜೆನ್ಸಿ ಕಟ್ಟಬೇಕಾಗಿತ್ತು. ಅದು ಕೀ ಇಲ್ಲ, ಒಳಗಡೆ ಕೀ ಡ್ರಾ ಒಳಗೆ ಅಮೌಂಟ್ ಸೇರ್ಕೊಂಡ್ಬಿಟ್ಟಿದೆ. ಕೀ ಎಲ್ಲ ಹುಡುಕ್ತೆ ಸಿಗಲಿಲ್ಲ. ಕೊನೆಗೆ ನಮ್ಮ ಚಿಕ್ಕಪ್ಪಗೆ ಒಂದು ಫೋನ್ ಮಾಡಿದೆ. ನಿಂಗೆ ಎಷ್ಟು ಬೇಕು ತೊಗೊಂಡು ಹೋಗಮ್ಮ ಬಾ ಅಂತ. ನಮ್ಮ ಚಿಕ್ಕಪ್ಪ ಅಂದರೆ ತುಂಬ ಖುಷಿ ಆಯಿತು. ಐ ಲವ್ ಯು ಅಪ್ಪ, ಐ ಲವ್ ಯು ಲಾಟ್. ಟೈಮ್ಗೆ ಏನು ಗೊತ್ತಾ, ನಮ್ಮ ಅಜ್ಜಿ ಹೇಳ್ತಾರೆ, ಇಲ್ಲ ನಮಗೆ ಕಲಿಸಿದ ಗುರುಗಳು ಹೇಳಿರೋದು, ಆಪತ್ತಿಗಾದವನೇ ನೆಂಟ ಅಂತ. ಸೊ ನಮ್ಮ ಚಿಕ್ಕಪ್ಪಂಗೆ ಲವ್ ಯು ಚಿಕ್ಕಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮುಖಾಂತರ ನಿಮಗೆ ಲವ್ ಯು, ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಮಿಸ್ ಯು ಅಪ್ಪ. ಆ ಟೈಮ್ಗೆ ಯಾರು ಹೇಳಿ, ಈಗ ನನ್ನ ಹತ್ರ ದುಡ್ಡು ಎಮರ್ಜೆನ್ಸಿ ಬೇಕಾಗುತ್ತೆ, ಅಪ್ಪ ಕೊಡೋದು ಆಲ್ಮೋಸ್ಟ್ ಎಲ್ಲರಿಗೂ ಅಪ್ಪ ಇಲ್ಲ ಅಮ್ಮ ಕೊಡ್ತಾರೆ. ಸೊ ನನಗೆ ಅದಿಲ್ಲ. ಸೊ ಹಾಗಾಗಿ ನಮ್ಮ ಚಿಕ್ಕಪ್ಪ ಬಂದು ಕ್ಯಾಶ್ ಬೇಕಾ ಫೋನ್ಪೇ ಬೇಕಾ ಕೇಳಂತ ಹೇಳಿ ನಮ್ಮ ಚಿಕ್ಕಪ್ಪ ಕೊಟ್ಟರು. ಲವ್ ಯು ಲಾಟ್. ನನಗೆ ನನ್ನ ಅಪ್ಪಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಡ್ಯಾಡಿನ ಆ ಪ್ಲೇಸ್ನ ಫೀಲ್ ಮಾಡಿದ್ದಕ್ಕೆ ನಿಮಗೆ ಲವ್ ಯು ಲಾಟ್. ಆ್ಯಂಡ್ ಆಮೇಲೆ ಇವತ್ತು ನೋಡ್ತೀನಿ, ಈಗ 2 hours ಮನೆಯೆಲ್ಲ ಕ್ಲೀನ್ ಮಾಡಿ ಧೂಪ ಎಲ್ಲ ಹಾಕೋಣ ಅಂತ ಹೋಗ್ತೀನಿ. ಕೀ ಅಲ್ಲೇ ಇದೆ. ನಾನು ಮಲ್ಕೋತ ಕೆಳಗಡೆ ಬೆಡ್ ಹತ್ರನೇ ಇಟ್ಬಿಟ್ಟಿದ್ದೆ. ಅಯ್ಯೋ ಇಲ್ಲೇ ಇತ್ತಲ್ಲ ಅಂತೇಳಿ ಡ್ರೆಸ್ ಎಲ್ಲ ಹಾಕೊಂಡು ಪೂಜೆ ಎಲ್ಲ ಆಯಿತು. ಆದರೆ ಯಾವ ಥರ ಡ್ರೆಸ್ ನಮ್ಮ ಅಣ್ಣ ನನಗೆ ಕೊಟ್ಟಿದ್ದಾನೆ, ಯಾವ್ದು ಕಳಿಸಿದ್ದಾನೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. 3 ಜೊತೆ ಡ್ರೆಸ್ ಕಳಿಸಿದ್ದಾನೆ, ಯಾವ್ದು ಇಷ್ಟ ಆಗುತ್ತೆ ಅಂತ. ಆಲ್ಮೋಸ್ಟು ಒಂದು ಎಲ್ಲ ಪಿಂಕಲ್ಲೇ ಇದೆ. ಈ ಡ್ರೆಸ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿ, ಇದು ಪಿಂಕೇನೆ, ಇದು ಬೇಬಿ ಪಿಂಕ್. ನಾನು ಹಾಕಿರೋದು ರಾಣಿ ಪಿಂಕ್. ಇದ್ರ ಹೆಸರು ಬೇಬಿ ಪಿಂಕ್. ಇಲ್ಲಿ ಸ್ಲೀವ್ಸ್ ಇಲ್ಲ, ಈ ಥರ ಸ್ಲೀವ್ ಇಷ್ಟು ಬಂದಿದೆ ಅಷ್ಟೇ. ಹಿಂದೆ ಈ ಥ್ರೆಡ್ ಇರುತ್ತಲ್ಲ, ಫ್ರಂಟ್ ಆ್ಯಕ್ಚುಲಿ ನೋಡಿ, ಇಲ್ಲಿ ಫ್ರಂಟ್ ಈ ಥರ ಇದೆ. ತೋರಿಸ್ತೀನಿ, ಈ ಥರ ಫ್ರಂಟ್ ಬಂದಿದೆ. ಓಕೆ, ಬ್ಯಾಕ್ ಸೈಡ್ ಯಾವ ಥರ ಇದೆ ಅಂದರೆ ಈ ಥರ ಇದೆ. ಇಲ್ಲಿ ಕಟ್ಟಿರೋ ತೋರಿಸಿದ್ದೀನಿ. ಏನಿದೆ, ಈ ಥರ ಕಟ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಲಾಟ್ ಬ್ರದರ್. ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿ ನಾನು ಕಳಿಸಿರೋದಕ್ಕೆ. ಈ ಥರ ಇಲ್ಲಿ ನಾವು ಹಾಕೊಂಡ್ಮೇಲೆ ಕಟ್ಕೊಳ್ಳೋದು. ಬ್ಯಾಕ್ ಡಿಸೈನ್ ಇಷ್ಟು ಫುಲ್ ಬಂದಿದೆ. ಆ್ಯಂಡ್ ಇದಕ್ಕೆ ಜಿಪ್ ಕೂಡ ಇದೆ. ಯಾಕೆ ಅಂದರೆ ಹಾಕೊಳ್ಳುವಾಗ ಟೈಟ್ ಆಗುತ್ತೆ, ಅದಕ್ಕೆ ಈಸಿ ಆಗಲಿ ಅಂತ ಈ ಜಿಪ್ ಕೂಡ ಇದೆ. ತುಂಬ ಖುಷಿ ಆಯಿತು. ಲವ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಹಬ್ಬದ ಗಿಫ್ಟ್. ನೆಕ್ಸ್ಟ್ ಶಿವರಾತ್ರಿಗೆ ಯಾವ ಥರ ಗಿಫ್ಟ್ ಕೊಡ್ತೀಯ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವ ಡ್ರೆಸ್ ಕಳಿಸ್ತೀಯ ಅಂತ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ಲಿ ಅಮೌಂಟ್ ಕೊಡ್ತಾನೆ, ಟೈಮ್ ಇದ್ದರೆ ತೊಗೊಂಬರ್ತಾನೆ. ಯಾಕಂದರೆ ಸ್ವಲ್ಪ ಕಾಲು ಆಕ್ಸಿಡೆಂಟ್ ಆಗಿದೆ ನಮ್ಮ ಅಣ್ಣನಿಗೆ. ಸೊ ಹಾಗಾಗಿ ಸರಿಯಾದರೆ ಕ್ಯೂರ್ ಆದರೆ ಅವನೇ ಚೂಸ್ ಮಾಡ್ತಾನೆ, ಇಲ್ಲಾಂದರೆ ನಾನೇ ದುಡ್ಡು ಕಳಿಸ್ತಾನೆ, ನಾನೇ ತೊಗೋಬೇಕಾಗುತ್ತೆ. ಸೊ ಇದು ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ನನ್ನ ಹತ್ರ ಈ ಥರ ಯಾವುದೂ ಪ್ಯಾಟ್ರನ್ನೇ ಇರಲಿಲ್ಲ. ಈ ಥರ ಪ್ಯಾಟ್ರನಲ್ಲಿ ಈ ಥರ ನೋಡಿ,
ಟಾಯ್ ಮಾಡ್ಕೊಳ್ಳೋದು. ಹಿಂಗೆ ಬರುತ್ತೆ ನೋಡಿದ್ರಲ್ಲ, ಇದು ಆಲ್ರೆಡಿ ಆಗಿದೆ. ಸೊ ಎಕ್ಸ್ ಬ್ಯಾಕ್ ಈ ಥರ ಬರುತ್ತೆ ಫೈನಲಾಗಿ. ಈ ಥರ ಕಟ್ಕೊಳ್ಬೇಕಿಂದೆ. ಹೇಗಿದೆ ಈ ಡ್ರೆಸ್ಸು? ಇದು ಫುಲ್ ಲೆಂತ್ ಇದೆ, ಅಗಲ ಇದೆ. ತುಂಬ ಖುಷಿ ಆಯಿತು. ಲವ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಡ್ರೆಸ್ ಬಂದು ಈ ಥರ ಇದೆ. ಇದು ನನ್ನ ಸಿಸ್ಟರ್ಗೆ ಒಬ್ಬರಿಗೆ ತೆಗೆಸಿದ್ದೆ. ಸೊ ಆಮೇಲೆ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಹೇಳಿದೆ ನನಗೆ ಸೇಮ್ ಕಳಿಸು ಅಣ್ಣ ಅಂತ ಕೇಳಿದೆ. ಸೊ ಹಾಗಾಗಿ ಅವ್ನು ಕಳಿಸ್ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಹಾಕೋಬೇಕಂತ ಪ್ಲ್ಯಾನ್ ಇದ್ದಿದ್ದು ಈ ಡ್ರೆಸ್ಸು. ನಾನು ಇವತ್ತು ಈ ಚೂಡಿದಾರನ್ನ ಹಾಕ್ಬೇಕು ಅಂದ್ಕೊಂಡಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಕೀ ಸಿಗಲಿಲ್ಲ. ಹಾಗಾಗಿ ನಾನು ಆ ಡ್ರೆಸ್ನ ವೇರ್ ಮಾಡಿದೆ. ಹೇಗಿದೆ ಇದು? ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಎಲ್ಲ ಕಲರ್ ಇದೆ. ಈ ಕಲರಲ್ಲಿ ಡ್ರೆಸ್ಸಸ್ ಇದೆ, ಬಟ್ ಇದು ಒಂಥರ ತುಂಬ ಚೆನ್ನಾಗಿತ್ತು. ಪಿಂಕಲ್ಲಿ ನಾನು ಹಾಕಿರೋ ಪಿಂಕಲ್ಲಿ ಇತ್ತು. ನಮ್ಮ ಅಣ್ಣ ಈ ಪಿಂಕ್ ಕಳಿಸ್ಲಾ ಅಂತ ಕೇಳಿದ. ಸೊ ನನಗೆ ಐ ಡೋಂಟ್ ವಾಂಟ್ ದಟ್ ಒನ್ ಅಂತ ಹೇಳಿ ಈ ಕಲರ್ನ ಚೂಸ್ ಮಾಡಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಫೋಲ್ಡ್ ಮಾಡಿಟ್ಟಿರ್ತಾವೆ, ಹೆವಿ ಫೋಲ್ಡ್ ಆಗಿಬಿಟ್ಟಿದೆ. ಇದ್ರ ಮೇಲೇನೋ ಇಟ್ಬಿಟ್ಟಿದೆ ಮೋಸ್ಟ್ಲಿ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಬಂದು ಸೇಮ್ ವೇಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ. ಎಸ್, ನೋಡಿ ನನ್ನ ಈ ಡ್ರೆಸ್ದು ವೇಲ್. ಆ್ಯಕ್ಚುಲಿ ಇದು ಒಳ್ಳೆ ಕಾಂಬಿನೇಷನ್ ಆಗಿದೆ, ಪಿಂಕ್ ಅಂತ ಮತ್ತು ಬ್ಲೂ ಅಲ್ಲ. ಎವರ್ಗ್ರೀನ್ ಚೆನ್ನಾಗಿದೆ, ಎವರ್ಗ್ರೀನಾಗಿ ಚೆನ್ನಾಗಿದೆ ಇದು ಕಾಂಬಿನೇಷನ್. ಆ್ಯಂಡ್ ಫುಲ್ ಬಂದುಬಿಟ್ಟು ಫುಲ್ ತೆಗಿಯೋಕ್ಕಾಗಲ್ಲ ಫ್ರೆಂಡ್ಸ್. ಐ ಕಾನ್ ಫೋಲ್ಡ್ ಬಿಕಾಸ್ ನಾನು ತುಂಬ ಸೋಂಬೇರಿ. ನಮ್ಮ ಮನೆ ಕೆಲಸ ಮಾಡಿನೇ ಸುಸ್ತಾಗಿರುತ್ತೆ. ಆ ಟೈಮಲ್ಲಿ ಈ ಥರ ಫುಲ್ಲೆಲ್ಲ ತೆಕ್ಕೊಂಡು ಕೂತ್ಕೊಂಡ್ರೆ ಯಾರಪ್ಪ ಫೋಲ್ಡ್ ಮಾಡ್ತಾರೆ ಅನಿಸುತ್ತೆ. ನಾವು ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸಾಫ್ಟಾಗಿದೆ, ಸಿಲ್ಕ್ ಥರ ಇದೆ ಕ್ಲಾತ್. ಐ ಲವ್ ದಿಸ್ ಒನ್. ಈಗ ಹಾಗೆ ಇರಬೇಕಲ್ಲ, ಅದೇ ಒಂದು ಬೇಜಾರಾಗುತ್ತೆ. ನೀಟಾಗಿ ಫೋಲ್ಡ್ ಮಾಡಿ. ಎಸ್, ಪ್ಯಾಂಟ್ ಓಪನ್ ಮಾಡಿರಲ್ಲ, ಸೊ ಹಾಗಾಗಿ ಅದೇನೋ ಬೇಗ ಆಗಿಬಿಡ್ತು. ಈ ಟಾಪ್ನೂ ಹಾಗೆ ಫೋಲ್ಡ್ ಮಾಡಿರ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಟೆಂಪಲ್ ಹೋಗುವಾಗ ಹಾಕ್ಕೊಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಈ ಸಲ ಹಬ್ಬ ತುಂಬ ಖುಷಿಯಿಂದ ಹ್ಯಾಪಿಯಿಂದ ಆಯಿತು ಸಂಕ್ರಾಂತಿ ಹಬ್ಬ. ಯಾಕಂದರೆ ನಮ್ಮ ಚಿಕ್ಕಮ್ಮ ಮನೇಲಿ ನಾನು ಇವತ್ತು ಹೋಗಬೇಕು ನನ್ನ ಚಿಕ್ಕಮ್ಮ ಮನೆಗೆ. ಅಲ್ಲೇ ಎಲ್ಲ ನೈಟು ಊಟ ಎಲ್ಲ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ. ನನ್ನ ತಂಗಿ ಬೇರೆ ಬಂದಿದ್ದಾಳಲ್ವ, ಹಾಗಾಗಿ ಫುಲ್ ಖುಷಿ ಇರುತ್ತೆ ನನ್ನ ಮನೆಯಲ್ಲಿ. ಅದಕ್ಕೆ ಜಾಸ್ತಿ ಇಲ್ಲಿಂದ ಅಲ್ಲೇ ಹೋಗ್ತಾ ಇರ್ತೀನಿ, ಇಲ್ಲಿರೋದೇ ಇಲ್ಲ. ಫೈನಲಿ ಅದೇ ಥರ ಫೋನ್ ಮಾಡಿದ್ದೀನಿ. ಎಸ್, ಅದೇ ಥರ ಬಂತು ಫೈನಲಿ. ಫ್ರೆಂಡ್ಸ್, ಹೆವಿ ಟಯರ್ಡ್ ಆಗಿದೆ ಇವಾಗ. ನನಗೆ ಇಷ್ಟೇ ವಿಡಿಯೋ ಮಾಡೋಕ್ಕಾಗೋದು. ಸೊ ಐ ವಾಂಟ್ ಟು ಸ್ಲೀಪ್ ರೈಟ್ ನೌ. ಅಂದರೆ ಇವಾಗಲೇ ನಿದ್ದೆ ಕೂಡ ಬರ್ತಾಯಿದೆ, ಇಲ್ಲೇ ಮಲ್ಕೋಬೇಕು ಅನ್ನಿಸ್ತಾ ಇದೆ. ಬಟ್ ಎನಿವೇಸ್, ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನೋಟಿಫಿಕೇಷನ್ ಪಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ಬೇಕು ಅನ್ನಿಸ್ತಾ ಇದೆ. ಬಟ್ ಮೂಡೇ ಇಲ್ಲ, ನಿಮ್ಮ ಜೊತೆ ಇನ್ನೂ ಇರಬೇಕಂತ ಟೈಮ್ ಕೂಡ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಎನಿವೇಸ್, ನನ್ನ ಚಾನಲ್ನ ಜಾಸ್ತಿ ವ್ಯೂ ಮಾಡಿ, ಫಾಲೋ ಮಾಡಿ ಪ್ಲೀಸ್ 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 ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನನ್ನ ಚಾನಲ್ನ ಫಾಲೋ ಮಾಡಿಸಿ ಆ್ಯಂಡ್ ವ್ಯೂ ಮಾಡಿ ನನ್ನ ಚಾನಲ್ನ ಫ್ರೆಂಡ್ಸ್ ಪ್ಲೀಸ್. ಐ ರಿಕ್ವೆಸ್ಟ್ ಓನ್ಲಿ ಅದೊಂದೇ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಆ್ಯಂಡ್